sorry, but the Prime Minister is now hiding behind the speaker. They are making the speaker say all this. इसके बाद जब सदन के नेता ಕಾಂಗ್ರೆಸ್ ನಾಯಕಿ ಹಾಗೂ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ತಿನ ಚರ್ಚೆಯಿಂದ ತಪ್ಪಿಸಿಕೊಳ್ತಿದ್ದಾರೆ ಎಂದು ಆರೋಪಿಸಿ ತೀವ್ರ ಟೀಕೆಯನ್ನ ಮಾಡಿದ್ದಾರೆ. ಲೋಕಸಭೆಯ ಕಲಾಪದ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರಧಾನಿ ಸ್ಪೀಕರ್ ಹಿಂದೆ ಮರೆಮಾಚಿದ್ದಾರೆ. ನಿನ್ನೆ 3 ಮಹಿಳೆಯರು ಪೀಠದ ಮುಂದೆ ನಿಂತಿದ್ದ ಕಾರಣ ಸದನಕ್ಕೆ ಬರಲು ಅವರಿಗೆ ಧೈರ್ಯವಿರಲಿಲ್ಲ. ಇದು ಯಾವ ತರಹದ ಮಾತು? ಸರ್ಕಾರವೇ ಚರ್ಚೆ ನಡೆಯಬಾರದೆಂದು ಬಯಸ್ತಿರೋದ್ರಿಂದಲೇ ಚರ್ಚೆ ನಡೆಯುತ್ತಿಲ್ಲ ಎಂದು ಕಿಡಿಕಾರಿತು. ಅವರ ಈ ಹೇಳಿಕೆ ಸಂಸತ್ತಿನೊಳಗೂ ಹೊರಗೂ ರಾಜಕೀಯ ತೀವ್ರತೆಯನ್ನು ಹೆಚ್ಚಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಂಸತ್ತಿನ ಕಲಾಪಗಳು ನಿರಂತರ ಅಡ್ಡಿಪಡೆಗಳಿಂದ ಸ್ಥಗಿತಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳು ಸರ್ಕಾರವು ಮಹತ್ವದ ವಿಚಾರಗಳ ಕುರಿತು ಚರ್ಚೆಗೆ ಅವಕಾಶ ನೀಡುತ್ತಿಲ್ಲ ಎಂದು ಆರೋಪಿಸುತ್ತಿವೆ. ಬೆಲೆ ಏರಿಕೆ, ಮಹಿಳೆಯರ ಮೇಲಿನ ದೌರ್ಜನ್ಯ, ನಿರುದ್ಯೋಗ, ಮಣಿಪುರ ಪರಿಸ್ಥಿತಿ ಸೇರಿದಂತೆ ಹಲವು ವಿಷಯಗಳನ್ನ ಚರ್ಚೆಗೆ ತೆಗೆದುಕೊಳ್ಳಬೇಕೆಂದು ಪ್ರತಿಪಕ್ಷಗಳು ಆಗ್ರಹಿಸುತ್ತಿವೆ. ಆದರೆ ಸರ್ಕಾರ ಚರ್ಚೆಗೆ ಸಿದ್ಧವಿಲ್ಲ. ಪ್ರಧಾನಿ ಸದನಕ್ಕೆ ಬಂದು ಉತ್ತರಿಸುವುದನ್ನ ತಪ್ಪಿಸುತ್ತಿದ್ದಾರೆ ಎಂಬುದು ಕಾಂಗ್ರೆಸ್ನ ಪ್ರಮುಖ ಆರೋಪವಾಗಿದೆ. ಪ್ರಿಯಾಂಕಾ ಗಾಂಧಿ ತಮ್ಮ ಹೇಳಿಕೆಯಲ್ಲಿ ಸಂಸತ್ತಿನ ಪ್ರಜಾಸತ್ತಾತ್ಮಕ ಪರಂಪರೆಯನ್ನೇ ಸರ್ಕಾರ ದುರ್ಬಲಗೊಳಿಸುತ್ತಿದೆ ಎಂದು ಆರೋಪಿಸಿದ್ರು. ಸಂಸತ್ತು ಚರ್ಚೆಗಾಗಿದೆ. ಪ್ರಶ್ನೆ ಕೇಳುವುದು ಪ್ರತಿಪಕ್ಷಗಳ ಹಕ್ಕು. ಆದ್ರೆ ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಎದುರಿಸುವ ಮನಸ್ಸಿಲ್ಲ. ಅದಕ್ಕಾಗಿಯೇ ಚರ್ಚೆಯನ್ನ ತಪ್ಪಿಸಲು ಬೇರೆ ಬೇರೆ ನೆಪಗಳನ್ನ ಹುಡುಕಲಾಗ್ತಿದೆ ಎಂದು ಅವರು ಹೇಳಿದ್ರು. ಮಹಿಳಾ ಸಂಸದರ ಹಾಜರಾತಿಯನ್ನ ಉಲ್ಲೇಖಿಸಿ ಮಾತನಾಡಿದ ಅವರ ಹೇಳಿಕೆ ಸದನದಲ್ಲಿ ಮತ್ತಷ್ಟು ಗದ್ದಲಕ್ಕೆ ಕಾರಣವಾಯಿತು. ಕಾಂಗ್ರೆಸ್ ಸೇರಿದಂತೆ ಹಲವು ಪ್ರತಿಪಕ್ಷಗಳು ಪ್ರಧಾನಿ ಮೋದಿ ಅವರು ಸದನಕ್ಕೆ ಬಂದು ಪ್ರಮುಖ ವಿಷಯಗಳ ಬಗ್ಗೆ ನೇರವಾಗಿ ಉತ್ತರಿಸಬೇಕು ಎಂದು ಆಗ್ರಹಿಸುತ್ತಿವೆ. ಪ್ರಧಾನಿ ಹೊರಗಡೆ ಭಾಷಣ ಮಾಡ್ತಾರೆ, ಸಭೆಗಳಲ್ಲಿ ಮಾತನಾಡ್ತಾರೆ, ಆದ್ರೆ ಸಂಸತ್ತಿನೊಳಗೆ ಉತ್ತರಿಸಲು ಯಾಕೆ ಹಿಂಜರಿತಾರೆ ಎಂಬ ಪ್ರಶ್ನೆಯನ್ನ ಪ್ರತಿಪಕ್ಷದ ನಾಯಕರು ಮುಂದಿಟ್ಟಿದ್ದಾರೆ. ಸರ್ಕಾರವು ಚರ್ಚೆಗೆ ಅವಕಾಶ ನೀಡದೆ ಕಲಾಪವನ್ನ ಮುಂದೂಡುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಆಡಳಿತ ಪಕ್ಷದ ನಾಯಕರು ಪ್ರತಿಪಕ್ಷಗಳೇ ಸದನದ ಕಾರ್ಯಾಚರಣೆಯನ್ನು ಅಡ್ಡಿಪಡಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಸರ್ಕಾರ ಚರ್ಚೆಗೆ ಸಿದ್ಧವಾಗಿದೆ, ಆದರೆ ಪ್ರತಿಪಕ್ಷಗಳು ಘೋಷಣೆ, ಪ್ಲಕ್ಕಾರ್ಡ್ ಮತ್ತು ಗದ್ದಲದ ಮೂಲಕ ಕಲಾಪ ನಡೆಯದಂತೆ ಮಾಡ್ತಿವೆ ಎಂದು ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಸ್ಪೀಕರ್ ಅವರ ಕುರಿತು ಮಾತನಾಡಿದ ಪ್ರಿಯಾಂಕಾ ಗಾಂಧಿ ಅವರ ಹೇಳಿಕೆಯನ್ನು ಅವರು ಖಂಡಿಸಿದ್ದು ಅದು ಸಂವಿಧಾನಾತ್ಮಕ ಹುದ್ದೆಗೆ ಅವಮಾನ ಎಂದು ಆರೋಪಿಸಿದ್ದಾರೆ. ಸ್ಪೀಕರ್ ಸದನದ ಕಾರ್ಯವೈಖರಿಯನ್ನ ನಿಯಮಾನುಸಾರ ನಡೆಸುತ್ತಿದ್ದಾರೆ ಎಂದು ಆಡಳಿತ ಪಕ್ಷ ಸ್ಪಷ್ಟಪಡಿಸಿದೆ. ಸ್ಪೀಕರ್ ನಿರಪೇಕ್ಷವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರತಿಪಕ್ಷಗಳು ಅವರ ಮೇಲೆ ಆರೋಪ ಮಾಡುವ ಬದಲು ಚರ್ಚೆಗೆ ಸಹಕರಿಸಬೇಕು ಎಂಬುದು ಸರ್ಕಾರದ ನಿಲುವಾಗಿದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ವಿವಾದವು ಕೇವಲ ಒಂದು ಹೇಳಿಕೆ ಅಥವಾ ಒಂದು ದಿನದ ಕಲಾಪಕ್ಕೆ ಸೀಮಿತವಲ್ಲ. ಇದು ಸಂಸತ್ತಿನ ಕಾರ್ಯಪದ್ಧತಿ, ಪ್ರತಿಪಕ್ಷಗಳ ಪಾತ್ರ ಮತ್ತು ಸರ್ಕಾರದ ಹೊಣೆಗಾರಿಕೆಯ ಕುರಿತು ದೊಡ್ಡ ಚರ್ಚೆಯ ಭಾಗವಾಗಿದೆ. ಪ್ರತಿಪಕ್ಷಗಳು ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿಸಲು ಸಂಸತ್ತಿನೊಳಗೆ ಹೋರಾಟವನ್ನ ತೀವ್ರಗೊಳಿಸುತ್ತಿವೆ. ಅದೇ ವೇಳೆ ಸರ್ಕಾರ ತನ್ನ ಕಾರ್ಯಸೂಚಿಯನ್ನು ಅಡ್ಡಿಪಡಿಸಲಾಗ್ತಿದೆ ಎಂಬ ಕಾರಣ ಮುಂದಿಟ್ಟು ಪ್ರತಿಪಕ್ಷಗಳು ದೋಷಾರೋಪಣೆ ಮಾಡ್ತಿದೆ. ಒಟ್ನಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಹೇಳಿಕೆ ಸಂಸತ್ತಿನ ರಾಜಕೀಯ ತಾಪಮಾನವನ್ನ ಮತ್ತಷ್ಟು ಏರಿಸಿದೆ. ಚರ್ಚೆ ನಡೆಯಬೇಕಾದ ಸದನದಲ್ಲಿ ಆರೋಪ ಪ್ರತ್ಯಾರೋಪಗಳು ಹೆಚ್ಚುತ್ತಿರುವುದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಸವಾಲು ಎನ್ನಲಾಗ್ತಿದೆ. ಸರ್ಕಾರ ಮತ್ತು ಪ್ರತಿಪಕ್ಷಗಳು ಸಮನ್ವಯ ಮಾರ್ಗ ಕಂಡುಕೊಳ್ಳದೆ ಹೋದ್ರೆ ಸಂಸತ್ತಿನ ಕಲಾಪಗಳು ಮುಂದುವರಿಯದಂತೆ ಸ್ಥಗಿತವಾಗುವ ಸಾಧ್ಯತೆ ಇದೆ ಎಂದು ಆತಂಕವೂ ವ್ಯಕ್ತವಾಗ್ತಿದೆ. ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ಇನ್ನೊಂದು ಮಾತನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಭಾರತ ದೇಶದ ಪ್ರಧಾನಿಯ ಮೇಲೆ ಯಾರು ಕೈ ಎತ್ತಿಲ್ಲ, ಅವರಿಗೆ ಹಾನಿಯನ್ನ, ಅವರಿಗೆ ಯಾವುದೇ ರೀತಿಯ ಸಮಸ್ಯೆಯನ್ನ ಮಾಡಲು ಯಾರು ಮುಂದಾಗಿಲ್ಲ ಅನ್ನುವುದನ್ನು ಕೂಡ ಸ್ಪಷ್ಟವಾಗಿ ಅವರ ಮಾತಿನ ಮೂಲಕ ತಿಳಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.